ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಫ್ಯಾಷನ್ ಡಿಸೈನಲ್ಲಿ ಸ್ವಾಗತ ಇದೆ. ನೋಡಿ ಫ್ರೆಂಡ್ಸ್, ಈ ಲೇಟೆಸ್ಟ್ ಡಿಸೈನ ನಾವು ಯಾವ ಥರ ಮಾಡಿದ್ವಿ ನೋಡಿ. ಮೇಲ್ಗಡೆ ಪಫ್ ಥರ ಇದೆ ಮತ್ತು ಒಳಗಡೆ ಮಾಮೂಲಿ ನಾವು ಹಾಕೊಳ್ತೀವಲ್ಲ 3/4 ಸ್ಲೀವ್, ಅದೇ ಥರ ಲೈನಿಂಗ್ ಇದೆ ನೋಡಿ ಫ್ರೆಂಡ್ಸ್. ಇದು ಮೇಲ್ಗಡೆ ಫಿಲ್ಟು ಮತ್ತು ಈ ಥರ ಇದು ಯಾವ ಥರ ಮಾಡೋಣ. ಕೆಲವರು ನೋಡಿ ಇದು ಇಷ್ಟು ಫ್ರಿಲ್ ಇರುತ್ತೆ ಮತ್ತು ಈ ಪೀಸನ್ನೇ ಬೇರೆ ಅಟ್ಯಾಚ್ ಮಾಡಿರ್ತಾರೆ. ಬಟ್ ನಾವು ಏನು ಮಾಡೋಣ, ಇದು ಒಂದೇ ಥರನೇ ಕಟ್ ಮಾಡಿಬಿಟ್ಟು ಇಲ್ಲೇ ಡಿಸೈನ್ ಮಾಡೋಣ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡೋಣ. ಇದಕ್ಕಾಗಿ ಹೆಂಗೆ ಮಾಡೋಣ ನೋಡಿ, ನಾನು ಫಸ್ಟಿಗೆ ಸ್ಲೀವ್ ಮಾಮೂಲಿ ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಬೋ ಸ್ಲೀವ್. ಆಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ನೀವು ಕೂಡ ಅಷ್ಟೇ, ನಿಮ್ಮ ಯಾವುದು ಅಳತೆ ಇದೆ ಸ್ಲೀವ್ದು ಆ ಅಳತೆನ ನೀವು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಓನ್ಲಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವಾಗ ಈ ಡಿಸೈನ್ ಮಾಡೋವಾಗ ನೋಡಿ, ನಾನು ಸೀರೆ ಬಟ್ಟೆ ತೊಗೊಂಡಿದ್ದೀನಿ. ಸೀರೆ ಬಟ್ಟೆ ಇದೆ, ಇದು ಬಾರ್ಡ್ರ್ ಬಟ್ಟೆ ಇದೆ. ಸೀರೆ ಬಂದುಬಿಟ್ಟು ಫುಲ್ಲು ಪಿಂಕ್ ಇದೆ. ಆಮೇಲೆ ಅದು ಕಾಂಟ್ರಾಸ್ಟ್ ತಂದುಬಿಟ್ಟು ನಾನು ಈ ಥರನ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಒಂದೇ ಸಿಂಗಲ್ ಇದರಲ್ಲಿ ಕೂಡ ಮಾಡ್ಬೋದು, ಡಬಲ್ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ನಾನು ಫುಲ್ ಇಷ್ಟು ಉದ್ದ ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಷ್ಟು ಉದ್ದ ಬಟ್ಟೆ ತೊಗೊಂಡಿದ್ದೀನಿ. ಇಷ್ಟು ಉದ್ದ ಬಟ್ಟೆ ತೊಗೊಂಡು ಮತ್ತು ಇದು ಮಾಮೂಲಿ ಎಷ್ಟು ಬಾರ್ಡ್ರ್ ಬೇಕೋ ಅಷ್ಟು ಬಾರ್ಡ್ರನ್ನ ತೊಗೊಂಡಿದ್ದೀನಿ. ಇವಾಗ ನಾವು ಸ್ಟಾರ್ಟ್ ಮಾಡೋಣ ನೋಡಿ. ಇವಾಗ ಇದು ಕರೆಕ್ಟಾಗಿ ಮಿಡಲ್ ಪಾಯಿಂಟ್ನ ನಾವು ತೊಗೊಳ್ಳೋಣ ನೋಡಿ. ಹೀಗೆ ನೋಡಿ, ಈಗ ಮಿಡಲ್ ಪಾಯಿಂಟ್ ತೊಗೊಂಡ್ಬಿಟ್ಟು ಈ ಮಿಡಲ್ ಪಾಯಿಂಟಿಂದ ಇದೆ ಅಲ್ವಾ ಫ್ರೆಂಡ್ಸ್, ಈ ಮಿಡಲ್ ಪಾಯಿಂಟಿಂದಾನೆ 2 ಇಂಚಿಗೆ ನಾವು ಇದು ಮಾಡ್ಕೊಳ್ಳೋಣ, ಮಾರ್ಕ್ ಹಾಕೊಳ್ಳೋಣ. ನೋಡಿ ನಮ್ಮ ಹತ್ರ ಎಷ್ಟು ಬಟ್ಟೆ ಇದೆ ಅಷ್ಟೆಲ್ಲನೂ ನೋಡಿ, ಇದು ಮಿಡಲ್ ಪಾಯಿಂಟ್ ಆಯಿತು ನೋಡಿ. ಹೀಗೆ ಇದು 2 ಇಂಚು, 2 ಇಂಚ್. ನಿಮ್ಮ ಹತ್ರ ನಿಮ್ಗೆ ಜಾಸ್ತಿ ಬಟ್ಟೆ ಇದ್ದರೆ ಜಾಸ್ತಿ ಫಿಲ್ಟು, ಕಡಿಮೆ ಬಟ್ಟೆ ಇದ್ದರೆ ಕಡಿಮೆ ಫಿಲ್ಟು. ಇವಾಗ ನಾನು ಇಷ್ಟೊಂದು ಹಾಕೋತಾ ಇದ್ದೀನಿ ನೋಡಿ. 1 2 3 4 5 6 ಇನ್ನೂ ಬೇಕಾದ್ರೆ ಇನ್ನೂ ಕೂಡ ಹಾಕೋಬೋದು ನೋಡಿ. ಇದು ಮಿಡಲ್ ಲೈನ್ ಕೂಡ ನೀವೊಂದು ಸ್ವಲ್ಪ ಈ ಥರ ಲೈನ್ ಗೀಟ್ ಹಾಕೊಳ್ಳಿ ನೋಡಿ. ಹೀಗೆ ಗೀಟ್ ಹಾಕೋದ್ಮೇಲೆ ನೋಡಿ ಮಿಡಲ್ ಪಾಯಿಂಟನ್ನು ಈ ಥರ ನ್ಯಾಚ್ ಹಾಕೊಳ್ಳಿ. ಮತ್ತು ಇದೇ ಥರ ಎಲ್ಲನೂ ಫೋಲ್ಡಿಂಗ್ ಇರುವಾಗಲೇ ಈ ಥರ ನ್ಯಾಚ್ ಹಾಕೊಳ್ಳಿ. ಅಂದರೆ ನಾವು ಫಿಲ್ಟ್ ತೊಗೊಳ್ತೀವಲ್ವ ಫ್ರೆಂಡ್ಸ್, ಕರೆಕ್ಟಾಗಿ ಎಲ್ಲನೂ ಸಮಾನವಾಗಿ ಬರುತ್ತೆ. ಫಿಲ್ಟ್ ಒಂದು ದೊಡ್ಡದು ಒಂದು ಚಿಕ್ಕದು ಆಗಲ್ಲ ನೋಡಿ. ಈ ಥರ ತೊಗೊಳ್ತೀವಿ. ಮತ್ತು ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನ್ಯಾಚ್ ಹಾಕೊಳ್ಳೋಣ ನೋಡಿ. ಹೀಗೇ ಅದೇ ಲೈನಲ್ಲಿ ಸ್ವಲ್ಪ ಅಂದಾಜಾಗಿ ಇಟ್ಕೊಂಡು ನೋಡಿ, ಹೀಗೇ ನ್ಯಾಚ್ ಹಾಕೊಳ್ಳೋಣ. ಇಲ್ಲಿ ಫಿಲ್ಟ್ ತೊಗೊಂಡ್ರೆ ತಕ್ಷಣಕ್ಕೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಫೋಲ್ಡಿಂಗ್ ಹಂಗೆ ಬರುತ್ತೆ. ಇವಾಗ ನೋಡಿ ಹೀಗೆ ತೊಗೊಂಡಾದ್ಮೇಲೆ ನೋಡಿ ಇದು ಮಿಡಲ್ ಇದೆ. ಇವಾಗ ಏನು ಮಾಡೋಣ, ಹೀಗೆ ಫಿಲ್ಟ್ ಒಂದಾದಮೇಲೆ ಒಂದು ನೋಡಿ, ಹೀಗೆ ಒಂದಾದಮೇಲೆ ಒಂದು ಅಕ್ಕಪಕ್ಕ ಫಿಲ್ಟ್ ತೊಗೊಳ್ತಾ ಹೋಗೋಣ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಈ ಥರ ಫಿಲ್ಟು. ಆಮೇಲೆ ಅಪ್ ಆ್ಯಂಡ್ ಡೌನ್ ಎಲ್ಲ ಒಂದು ಈಕ್ವಲ್ ಲೈನಲ್ಲಿ ತೊಗೊಳ್ತಾ ಹೋಗೋಣ ನೋಡಿ. ಫಸ್ಟ್ ಇಲ್ಲಿಂದಲೇ ತೊಗೊಳ್ತಾ ಹೋಗೋಣ ನೋಡಿ. ಹೀಗೆ ತೊಗೊಳ್ಳೋಣ. ಕಚ್ಚಾ ಸ್ಟಿಚ್ ಹಾಕೊಳ್ಳಿ ಫ್ರೆಂಡ್ಸ್, ಆಮೇಲೆ ದೊಡ್ಡದಾಗಿ ಸ್ಟಿಚ್ ಹಾಕೊಳ್ಳಿ. ಆಮೇಲೆ ತೊಗೊಂಡಿದ್ದೀನಿ ನೋಡಿ. ಈಗ ಆ ನ್ಯಾಚ್ ಎಲ್ಲಿದೆ ಅಲ್ವಾ, ಆ ನ್ಯಾಚ್ ಹತ್ರನೇ ಮೀನ್ಸ್ ಏನಾಯಿತು, 1 ಇಂಚಿದು ಇದು ಫಿಲ್ಟ್ ಆಯಿತು. ಇದೇ ಥರ ಸೇಮ್ ಫಿಲ್ಟ್ ಹೀಗೆ ತೊಗೊಳ್ಳೋಣ ನೋಡಿ. ಇಲ್ಲಿ ಒಂದು ಲೈನ್ ಹಾಕಿದ್ದೀವಿ, ಇಲ್ಲಿ ಕೂಡ ಇದೇ ಥರ ಹೀಗೆ ಲೈನ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇವಾಗ ಈ ಫಿಲ್ಟ್ ಕೂಡ ತೊಗೊಂಡಾಗಿದೆ ನೋಡಿ. ಹೀಗೆ ಫಿಲ್ಟ್ ತೊಗೊಂಡಿದ್ದೀನಿ. ಇವಾಗ ಈ ಪೀಸ್ ಇದೆ ಅಲ್ವಾ, ಇದ್ರದ್ದು ಸೆಂಟರ್ ಪಾಯಿಂಟ್ ತೊಗೊಳ್ಳೋಣ ನೋಡಿ. ಹೀಗೆ ಕರೆಕ್ಟಾಗಿ ಹೀಗೆ ಸೆಂಟರ್ ಪಾಯಿಂಟ್ ತೊಗೊಳ್ಳೋಣ ನೋಡಿ. ಹೀಗೆ ಮತ್ತು ಇಲ್ಲಿ ನಾವು ಲೈನ್ ಟ್ರೇಸ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್, ಸೆಂಟರ್ ಇದೆ ಇದು ಕರೆಕ್ಟಾಗಿ ಇಲ್ಲಿ ಸೆಂಟರ್ ಇಟ್ಕೊಳ್ಳೋಣ ನೋಡಿ. ಹೀಗೆ ಸೆಂಟರ್ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳೋಣ. ಈ ಸೆಂಟರ್ ಕರೆಕ್ಟಾಗಿ ಇದ್ದರೆ ಫ್ರೆಂಡ್ಸ್, ನಿಮ್ಮ ಫಿಲ್ಟ್ ಆ ಕಡೆ ಮತ್ತು ಈ ಕಡೆ ಲೆಫ್ಟ್ ರೈಟ್ ಎರಡೂ ಕರೆಕ್ಟಾಗಿ ಬರುತ್ತೆ. ಅದಕ್ಕಾಗಿ ಸೆಂಟರ್ ತುಂಬಾ ಇಂಪಾರ್ಟೆಂಟು. ನೀವು ಕೂಡ ಅಷ್ಟೇ ಒಂದು ಪಾಯಿಂಟನ್ನು ಇಟ್ಕೊಂಡು ಆಮೇಲೆ ಫಿಲ್ಟನ್ನು ತೊಗೊಳ್ಳಿ ನೋಡಿ. ಇವಾಗ ಇದು ಹೀಗಾಯಿತು ನೋಡಿ ಫ್ರೆಂಡ್ಸ್, ಹೀಗಾಯಿತು. ಇವಾಗ ಇದ್ರ ಮೇಲೆ ಕೂಡ ಒಂದು ಹೊಲಿಗೆ ಹಾಕಬೇಕು. ಇದ್ರ ಮೇಲೆ ಒಂದು ಹೊಲಿಗೆ ಹಾಕೋಣ ನೋಡಿ ಫ್ರೆಂಡ್ಸ್. ಇವಾಗ ಏನಾಯ್ತು, ಇದು ಹೀಗೆ ರೆಡಿ ಆಯಿತು. ಇವಾಗ ಏನು ಮಾಡೋಣ, ನಮ್ಮ ಮಾಮೂಲಿ ಸ್ಲೀವ್ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ. ಇದು ಇವಾಗ ಇಲ್ಲಿ ಇಟ್ಬಿಟ್ಟು ನಾನು ಫೋಲ್ಡ್ ಹಾಕಿದ್ದೀನಿ. ಈಗ ಸುಮ್ಮನೆ ಸ್ಟಿಚ್ ಹಾಕೋದು, ಬಿಕಾಸ್ ನನಗೆ ಇಲ್ಲಿ ಪಿಂಕು ಮತ್ತು ಇಲ್ಲಿ ಕೂಡ ಪಿಂಕು, ಮಧ್ಯೆ ಬಾರ್ಡ್ರ್ ಆ ಥರ ಬೇಕು. ಅದಕ್ಕಾಗಿ ನಾನು ತಿರುವಾಕಲ್ಲ, ಇದನ್ನ ಹೀಗೆ ಕರೆಕ್ಟಾಗಿ ಸೆಂಟ್ರ್ ಇಟ್ಕೊಂಡು ನೋಡಿ. ಈ ಕಡೆ ಒಂಚೂರು ಬಟ್ಟೆ ಇದೆ, ಇಲ್ಲಾಂದ್ರೆ ಕರೆಕ್ಟಾಗಿ ಮಿಡಲ್ ಪಾಯಿಂಟ್ ತೊಗೊಂಡ್ಬಿಟ್ಟು ನೀವು ಮಾರ್ಕ್ ಮಾಡಿ ಕೂಡ ಮಾಡ್ಕೋಬೋದು ನೋಡಿ. ಇಲ್ಲೊಂದು ಇಂಚ್ ಇದೆ, ಇಲ್ಲೊಂದು ಇಂಚ್ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇವಾಗ ಇದ್ರ ಮೇಲಿಟ್ಟು ಇದೇ ಥರ ಒಂದು ಹೊಲಿಗೆ ಹಾಕೋಣ. ಎಡ್ಜಿಗೆ ಕರೆಕ್ಟಾಗಿ ಹೊಲಿಗೆ ಹಾಕಿ, ಆಮೇಲೆ ಹೊಲಿಗೆ ಡಬಲ್ ಹಾಕಬಾರ್ದು, ನೀ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್.
ಅದಕ್ಕೆ ಸಿಂಗಲ್ ಹೊಲಿಗೆಯಲ್ಲೇ ಮುಗಿಸ್ಬಿಡೋಣ. ನೋಡಿ ಹೀಗೆ ಇದು ಹೊಲಿಗೆ ಆಯ್ತು ಇವಾಗ. ನೋಡಿ ಇವಾಗ ಇದಾದಮೇಲೆ ನೋಡಿ ಇಲ್ಲಿ ನಮ್ಮ ಮಿಡಲ್ ಪಾಯಿಂಟ್ ನ್ಯಾಚ್ ಇದೆ. ಇವಾಗ ಆ ಮಿಡಲ್ ಪಾಯಿಂಟ್ ಈ ಮಿಡಲ್ ಪಾಯಿಂಟ್ ಎರಡೂ ಕರೆಕ್ಟಾಗಿ ಬರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಂಟ್ರ್ ಮಿಡಲ್ ನ್ಯಾಚ್ ನಮ್ಮದು ಇಲ್ಲಿದೆ ನೋಡಿ. ಇದು ಇವಾಗ ಈ ನ್ಯಾಚ್ ಕರೆಕ್ಟಾಗೆ ಬರ್ತಾ ಇದೆ ನೋಡಿ. ಇದು ಮತ್ತು ಇದು ಮಿಡಲ್ ಇಲ್ಲಿ ಲೈನ್ ಹಾಕಿದೆ ಅಲ್ವಾ, ಅದು ಅಂದರೆ ಇವಾಗ ಇದೇ ಥರ ಹೀಗೆ ನೀಟಾಗಿ ಇಟ್ಕೊಂಡು ಎಲ್ಲ ಕಡೆಯೂ ಹಿಂಗೆ ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮ ಸ್ಲೀವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಈಸಿ ಮತ್ತು ಬೇಗ. ಆಮೇಲೆ ಎರಡು ಸತಿ ಅಟ್ಯಾಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ, ಮಿಡಲ್ಲೇ ಇದೆ ಕರೆಕ್ಟಾಗಿ. ಓಕೆ, ಇವಾಗ ಅಕ್ಕಪಕ್ಕ ಎಲ್ಲನೂ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಸತಿ ಚೆಕ್ ಮಾಡಿ ನೀಟಾಗಿ ಆಗಿದೆ ಅಲ್ವಾ? ಆಗಿದೆ. ಇವಾಗ ಇದು ಕಚ್ಚಾ ಸ್ಟಿಚ್ ಇದೆ, ಇದು ಓಪನ್ ಮಾಡಿಬಿಡೋಣ. ಫಿಲ್ಟ್ ತೊಗೊಳ್ಳೋವಾಗ ಮಾಡಿದ್ವಿ ನಾವು ಈ ಸ್ಟಿಚ್, ಇದನ್ನ ನಾವು ಓಪನ್ ಮಾಡಿಬಿಡೋಣ. ಫ್ರೆಂಡ್ಸ್, ಇವಾಗ ಇದೆಲ್ಲನೂ ಕಚ್ಚಾ ಸ್ಟಿಚ್ ಎಲ್ಲ ಓಪನ್ ಆಯಿತು. ಇವಾಗ ನಾವೇನು ಮಾಡೋಣ, ನಮ್ಮದೆಲ್ಲ ಸ್ಟಿಚಿಂಗ್ ಇದೆ ಅಲ್ವಾ, ಅಲ್ಲೇ ನೀಟಾಗಿ ನಾವು ಏನು ಸ್ಲೀವ್ ಇದೆ ಇದು ಅಷ್ಟೇ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕಟ್ಟಿಂಗ್ ಎಲ್ಲನೂ ತೆಗೆದುಬಿಡೋಣ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಓನ್ಲಿ 5 ನಿಮಿಷದಲ್ಲಿ ಈ ಡಿಸೈನ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಸೇಮ್ ಟು ಸೇಮ್. ನೋಡಿ ಇದೊಂದು ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿ, ಆಮೇಲೆ ಬೇಗ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಇದು ಸ್ಲೀವ್ ಅಟ್ಯಾಚ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಪಫ್ ಥರನೇ ಕಾಣುತ್ತೆ. ಬಟ್ ಇಲ್ಲಿ ಜಾಸ್ತಿ ಬಟ್ಟೆ ಕೂಡ ಯೂಸ್ ಮಾಡಿಲ್ಲ ನಾವು, ಲೈನಿಂಗ್ ಮಾಮೂಲಿ ಥರನೇ ಹಾಕಿದ್ದೀವಿ. ಡಿಸೈನ್ ಮಾತ್ರ ಮೇಲ್ಗಡೆ ಮಾಡಿದ್ದೀವಿ. ನೋಡಿ ಇದ್ರ ಬ್ಯಾಕ್ನೇ ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಕೂಡ ಅಪ್ಲೋಡ್ ಇದೆ ಫ್ರೆಂಡ್ಸ್, ನೀವು ಇದು ಕೂಡ ನೋಡ್ಬೋದು. ಈ ಡಿಸೈನ್ಗೆ ಈ ಥರ ಸ್ಲೀವ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್.